ಇವತ್ತು ಊರಲ್ಲಿ ಎಲ್ಲರಿಗೂ ಪ್ರ್ಯಾಂಕ್ ಮಾಡೋಕ್ಕೆ ಸೆಟಪ್ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲೊಬ್ರು ವರ್ಕ್ ಫ್ರಮ್ ವಿಲೇಜ್ ಮಾಡ್ತಾ ಇದ್ದಾರೆ, ನೆಟ್ವರ್ಕ್ ಸಿಗ್ದೋದ್ರು. ಇಷ್ಟು ಜನ ಈ ಊರೆಲ್ಲ ನೋಡ್ತಾ ಇದ್ದಾರೆ ಫಸ್ಟ್ ಟೈಮು. ಎಲ್ಲ ಊಟ ಮಾಡಿದ್ರೆ ಇಲ್ಲಿ ನಲ್ಲಿ ಮೂಳೆ ಹುಡುಕ್ತಾ ಇರೋದು ನೋಡಿ. ಈಗ ಪಿಳ್ಳ ಎಡೆ ತಗೊಂಡು ಹೋಗ್ತಾ ಇದ್ದಾಳೆ. ಕೇಕ್ ಓಪನ್ ಮಾಡ್ತಾ ಇದೀವಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನೋಡಿ ಗಾಯ್ಸ್ ಎಷ್ಟು ದೊಡ್ಡ ಇದೆ, ಅಪ್ಪ ನನಗೆ ಹೋಗಕ್ಕೆ ಭಯ ಆಗ್ತಿದೆ. ಅದ್ಬೇಕಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತೇನ್ ವ್ಲಾಗ್ ಏನು ಅಂದ್ರೆ, ಇವ್ರ ಅಜ್ಜಿ ಊರಲ್ಲಿ 17 ವರ್ಷಕ್ಕೊಮ್ಮೆ ಮಾರಿ ಹಬ್ಬದ ಜಾತ್ರೆ ಮಾಡ್ತಿದ್ದಾರೆ. ಸಖತ್ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಸೊ ಆ ಮಾರಿ ಹಬ್ಬನ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಇವಾಗ ಸದ್ಯಕ್ಕೆ ಹಾಸನಿಂದ ಊರಿಗೆ ಬಂದಿದ್ದೀವಿ. ಯಾವ ಊರು ನಿಮ್ದು? ನಮ್ದು ಕುಂದೂರು. ಕುಂದೂರು ಜಾತ್ರೆ ನಡೀತಿದೆ, ಕುಂದೂರಿಗೆ ಬಂದಿದ್ದೀವಿ. ಬನ್ನಿ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಜೊತೆಲಿ ಪ್ರ್ಯಾಂಕು ಮಾಡ್ತಿದ್ದೀವಿ. ಎಲ್ಲಾನು ಈ ಬ್ಲಾಗ್ ಅಲ್ಲಿ ಹಾಕ್ತೀವಿ, ಹೋಗೋಣ ಬನ್ನಿ. ಇವತ್ತು ಊರಲ್ಲಿ ಎಲ್ಲರಿಗೂ ಪ್ರ್ಯಾಂಕ್ ಮಾಡೋಕ್ಕೆ ಸೆಟಪ್ ರೆಡಿ ಮಾಡ್ತಾ ಇದ್ದೀವಿ. ರೆಡಿಯಾಗಿದೆ. ಓಪನ್ ಮಾಡಿದ ತಕ್ಷಣ ಧಮ್ ಬರುತ್ತೆ. ನೋಡೋಣ ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ ಗುಡಿ ಸಿಕ್ಕಿದ್ದಾರೆ ಫಸ್ಟ್. ಒಂಚೂರ್ ತಾ ಒಂದೇ ಸಲ ಶಾಕಲ್ಲಿ ನಾನು ಓಪನ್ ಮಾಡಲ್ಲ ಮಾಡಿ ಕೇಕ್ ಓಪನ್ ಮಾಡ್ತಾ ಇದೀವಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಲರ್ಟ್ಸ್ಬಿಡ, ಇದಾಗುತ್ತೆ. ಇದು ಮೆಲ್ಟ್ ಆಗುತ್ತೆ. ಗ್ರೀನ್ ಕಲರ್ ಕೇಕ್. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಿಸಿ ಬಿಸಿ ಬಜ್ಜಿ ಜೊತೆಗೆ ಉಣವಾಡ್ತಾ ಇದೀವಿ. ನೀವು ರೆಡಿ ಆಗಲ್ವಾ? ಕಾವು ಕಿತ್ತರ ಕೋಳಿ ಬಾಯ್ಲಿ. ಇದು ಕಾವು ಕಿತ್ತರ ಕೋಳಿ. ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಆಡ್ತೈತೆ. ಅಕ್ಕ ಪಕ್ಕ ಎಲ್ಲಿಗೆ ಹೋಗ್ತಾ ಇದೀವಿ ನಾವೆಲ್ಲ? ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಇನ್ನು ಪೂಜೆನೇ ಶುರು ಆಗಿಲ್ಲ. ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ. ನೋಡಿ ನಮ್ಮ ಲೈಟಿಂಗ್ಸ್. ಇವಾಗ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ. ಈ ಊರ್ ಫುಲ್ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ. ದೇವಸ್ಥಾನ ಹತ್ರಕ್ಕೂ ಹೋಗ್ತಾ ಇದೀವಿ. ದೇವಸ್ಥಾನ ತೋರಿಸ್ತೀವಿ. ಇಲ್ಲಿ ಒಂದು ಜೋಡಿ ಅಕ್ಕಿಗಳು ಹೋಗ್ತಾ ಇದಾವೆ. ಇನ್ನೆಲ್ಲ ಕಪ್ಪಿ ಸೈನ್ಯ. ಇದೆಲ್ಲ ಮಾಡ್ಬೋದು ಆರಾಮ್ಸೆ. ಇಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಬಂದಿದ್ದೀವಿ ಬರೀ ಲೈಟಿಂಗ್ಸ್ ನೋಡಕ್ಕೆ. ಇದೇ ಮಾರಿ ದೇವರು. ಈ ದೇವರಿಂದ ಇವತ್ತು ಜಾತ್ರೆ ಆಗ್ತಿದೆ. ಬಂದ್ಬಿಟ್ರು. ಕುಂಕುಮ ಅಲ್ಲಿದೆ, ಕುಂಕುಮ ಇಲ್ಲಿದೆ. ಇಲ್ಲಿ ಇವತ್ತು 1-3 ಗಂಟೆಗೆ ಆಗುತ್ತೆ ಕೆಂಡ. ನೋಡಿ ಗಾಯ್ಸ್ ಎಷ್ಟು ದೊಡ್ಡ ಇದೆ, ಅಪ್ಪ ನನಗೆ ಹೋಗಕ್ಕೆ ಭಯ ಆಗ್ತಿದೆ. ಅಕ್ಷಯ್ ಬರೀ ಒಂದೇ ಒಂದ್ ಹೆಜ್ಜೆ ಅಂತುತ್ತೆ, ಸಾಕನ್ಸುತ್ತೆ. ಇಡೀ ಊರರೆಲ್ಲ ತುಣಿತವ್ರೆ ಗೊತ್ತಾ? ಹಿಂಗ್ ತುಣಿಬೇಕು ಈ ತರ. ಇಲ್ಲಿ ಹೆಂಗ್ ತುಣಿಬೇಕು ತೋರಿಸಿ. ನೀವು ತುಣಿದ್ಬಿಟ್ಟು ತೋರಿಸ್ತೀನಿ, ಓಕೆನಾ? ಇದು ನಮ್ಮೂರಿನ ಮೇನ್ ದೇವಸ್ಥಾನ, ನಾರಾಯಣ ಸ್ವಾಮಿ ದೇವಸ್ಥಾನ. ಇದು ನಮ್ಮೂರ್ ಬಂಡಿ. ಇದನ್ನ ಎಡಿಯೋಷ್ಟಿಗೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಾ? 4 ಗಂಟೆ ಆಗುತ್ತೆ. ಇದು ಬಸವಣ್ಣ ಕಟ್ಟೆ ದೇವಸ್ಥಾನ. ಹೆಂಗಿದೆ ನಮ್ಮೂರ್ ಲೈಟಿಂಗ್ಸ್? ನಿಮ್ಮೂರಲ್ಲ, ಅವಾಗ್ಲೇ ನಮ್ಮೂರು ಗೊತ್ತಾ? ಹೌದಂತೆ. ಯಾರಿಗಾರು ಹೇಳಿರ ನಗಾಡ್ತಾರೆ. ಹೌದಾ? ಎಲ್ಲರೂ ಬಂದ್ಬಿಡಿ ನಾಳೆ ಊಟಕ್ಕೆ. ಸಂಜೆ ಸಬ್ಸ್ಕ್ರೈಬ್ ಬರ್ತಾರೆ.
ಇದು ಎಂಟ್ರೆನ್ಸ್. ಸೊ ಇದು ನೆಕ್ಸ್ಟ್ ಡೇ. ನೆನ್ನೆ ನೈಟ್ ಏನು ವ್ಲಾಗ್ ಮಾಡಕ್ಕೆ ಬಿಡಲಿಲ್ಲ, ಸೊ ಹಾಗಾಗಿ ಮಾಡಲಿಲ್ಲ. ಇವಾಗ ಇಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ, ಸೊ ಇಲ್ಲಿಗೆ ಬಂದಿದ್ದೀವಿ. ಅಡುಗೆ ಮಾಡ್ತಾ ಇದ್ದಾರೆ. ಇಟ್ಸ್ ಮಾರ್ನಿಂಗ್. ನಾವು ಪಲಾವು ಅಲ್ಲ, ಇವಾಗ ತಿಂಡಿ ಪಲಾವು, ಚಿಚ್ಚಿ, ಆಮೇಲೆ ಮಟನ್ ಸಾಂಬಾರು. ಟೈಮ್ ಸಾಲ್ತಲ್ಲ, ಇವ್ರು ಒಂಚೂರು ಲೇಟಾಗಿ ಬಂದ್ರಲ್ಲ ಅದಕ್ಕೆ. ಆಮೇಲೆ ಬೋಟಿ, ಆಮೇಲೆ ಪೋರ್ಕ್, ಅನ್ನ ಸಾರು, ಮುದ್ದೆ, ಬಾಳೆಹಣ್ಣು. ಈಗ ಬೆಳಗ್ಗೆ ಹೇಳಿದ್ರೆ ಮಧ್ಯಾಹ್ನದ ಹೇಳ್ತಿರಲ್ಲ. ಬೆಳಗ್ಗೆ ಪಲಾವು, ಕಾಫಿ ಅಷ್ಟೇ ಅಷ್ಟೇ. ಮನೆ ಹತ್ರ ಜಾಗ ಇಲ್ಲ, ಫುಲ್ ಎಲ್ಲ ಹಾಕೊಂಡು ನಮ್ಮ ಅಂಕಲ್ ಹಾಕೊಂಡವ್ರೆ, ನಾವು ಕಣದಲ್ಲಿ ಹಾಕಿದೀವಿ. ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀವಿ ಮನೆಗೂ ಇಲ್ಲಿಗೂ. ಇವಾಗ ಚಿಕನ್ ಎಲ್ಲ ಎತ್ಕೊ ಬತ್ತವ್ರೆ. ಅಲ್ಲಿ ಮಟನ್ ಬೇಯಿಸ್ತಾ ಇದ್ದಾರೆ. ನಮ್ ದೊಡ್ಡಪ್ಪ ಉಸ್ತುವಾರಿ. ತಿಂಡಿ ತಿನ್ಕೊಂಡು ಹೋಯ್ತಾ ಇದ್ದೀವಿ. ಬಂದು ಮನೆ ಹತ್ರ, ಇಲ್ಲಿ ನಮ್ಮ ಅಂಕಲ್ ಮನೆದು. ನಾನು ಫುಲ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ನಮ್ಮ ಪಿಳ್ಳ ಐಡೆ ತೊಗೊಂಡು ಹೋಗ್ತಾಳೆ, ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇವಾಗ ಅವರು ಟಮಟೆ ಅವರೆಲ್ಲ ಬಂದ ತಕ್ಷಣ ಹೊಡೋದೆ. ಇಲ್ಲೊಬ್ರು ವರ್ಕ್ ಫ್ರಮ್ ವಿಲೇಜ್ ಮಾಡ್ತಾ ಇದ್ದಾರೆ. ನೆಟ್ವರ್ಕ್ ಸಿಗ್ದೋದ್ರು ಆಚೆ ಕೂತ್ಕೊಂಡು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಿಳ್ಳ ಎಡೆ ತಗೊಂಡೋಗ ಫುಲ್ ಸೀರೆ ಉಟ್ಕೊಂಡು ರೆಡಿ ಆಗಿದ್ದಾಳೆ. ಹೆಂಗ್ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಸೀರಲಿ ಹುಡುಗಿರ ನೋಡಲಬಾರದು, ನಿಲ್ಲಲ್ಲ ಟೆಂಪರೇಚರ್. ನಿನ್ ಫ್ರೆಂಡ್ಸ್ ಕಮೆಂಟ್ ಮಾಡ್ತಾರ ನೋಡು. ಅವಳ ಎಡೆ ತಗೊಂಡು ಹೋಗ್ಬೇಕಾ, ಮತ್ತೆ ಬ್ಲಾಗ್ ಮಾಡ್ತೀವಿ. ಮಜ್ಜಿಗೆ ಕುಡ್ದಾ? ತಣ್ಣಗೆ ಮಜ್ಜಿಗೆ ಕುಡಿತಾವ್ರೆ. ಮನೆಗೆ ಫುಲ್ ಪೇಂಟ್ ಮಾಡ್ಸಿದ್ದಾರೆ, ಪಡ ಪಡ ಅಂತ ಇದೆ ಅಡಿಕೆ ಮನೆ. ಈಗ ಪಿಳ್ಳ ಎಡೆ ತಗೊಂಡು ಹೋಗ್ತಾ ಇದ್ದಾಳೆ. ರೆಡಿ ಪಿಳ್ಳ. ಫೋನ್ ತಗೋಬಾ ಎಲ್ಲ ಹೋಗ್ತಾ ಇದೀವಿ. ಫುಲ್ ಕುಂದೂರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮನೆಯವರೆಲ್ಲರೂ ಒಂದೊಂದು ಅಡಿಕೆ ತಂದಿದ್ದಾರೆ. ಇಷ್ಟು ಜನ ಈ ಊರೆಲ್ಲ ನೋಡ್ತಾ ಇದ್ದಾರೆ ಫಸ್ಟ್ ಟೈಮು. ಕಡೆ ಒಂದಿಷ್ಟು ಜನ ಬರ್ತಾವ್ರೆ. ಅದೇನು ಕಡ್ದವ್ರೆ? ಎಲ್ಲರ ಮನೆಯಿಂದನೂ ಕುಕ್ಕಿಯಲ್ಲಿ ಎಡೆ ತಂದಿರ್ತಾರೆ, ಅನ್ನ ಮುದ್ದೆ ತಂದಿರ್ತಾರೆ. ಇವಾಗ ಅಲ್ಲಿ ಎಲ್ಲರೂ ಇಟ್ಟು ಹೋಗ್ತಾರೆ. ನೆಕ್ಸ್ಟ್ ಪೂಜೆ ಮಾಡ್ತಾರಲ್ಲ ಅವರು ಊಟ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದೂವರೆ ಆಗಿದೆ. ಅಡುಗೆ ಹತ್ರ ಬಂದಿದ್ದೀವಿ. ಏನೇನಾಗಿದೆ ನೋಡೋಣ ಇವಾಗ. ಇಲ್ಲಿ ಮುದ್ದೆ ಕಟ್ತಾ ಇದ್ದಾರೆ, ಅಲ್ಲೆಲ್ಲ ಫುಲ್ ಅಡುಗೆ ಆಗಿದೆ. ಸೌತೆಕಾಯಿ ಎಲ್ಲ ಕಟ್ ಮಾಡಿ ಆಗಿದೆ. ಊಟ ಕೊಡ್ಬೇಕೇನೇನೋ, ಬಟ್ ನಾವಿಲ್ಲಿ ಊಟ ಮಾಡ್ತಾ ಇಲ್ಲ. ಮಟನ್ ಟೇಸ್ಟಿಗೆ ನೋಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ಸರಿಯಾಗಿದೆಯಾ ಅಂತ.
ಎಲ್ಲ ಊಟ ಮಾಡಿದ್ರೆ ಇಲ್ಲಿ ನಲ್ಲಿ ಮೂಳೆ ಹುಡುಕ್ತಾ ಇರೋದು ನೋಡಿ. ನಲ್ಲಿ ಮೂಳೆನ ನಮ್ಮ ರಿಲೇಷನ್ ಮನೇಲಿ ಇನ್ನೊಂದು ಊಟಕ್ಕೆ ಬಂದಿದ್ವಿ. ಭರ್ಜರಿ ಊಟ ಮಾಡಿಸಿದ್ದಾರೆ, ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡಿಸಿದ್ದಾರೆ. ನಾನು ಸ್ವಲ್ಪ ಖಾಲಿ ಐತೆ, ಇದು ತುಂಬ ಐತಿ. ಹಂಗಿದೆ ಊಟ. ಬೀಡ ಬೇರೆ ಇದೆ, ನೆಕ್ಸ್ಟ್ ಐಸ್ ಕ್ರೀಮ್ ಬೇರೆ ಕೊಡ್ತಾರೆ. ಇಲ್ಲಿ ಹೊರಟ್ವಿ, ಎಲ್ಲ ಕಡೆ ಶಾಮೀನು, ಎಲ್ಲ ಮನೇಲೂ ಶಾಮೀನು, ಎಲ್ಲ ಮನೇಲೂ ಹಬ್ಬ. ಕೇಕ್ ತಂದ್ಲು. ಹಾ ವಾ ಇವಾಗ ಐಸ್ ಕ್ರೀಮ್ ತಿನ್ನಕ್ ಬಂದಿದ್ದೀವಿ. ನಮ್ಮ ಅಕ್ಕ ಯಾವುದದು ಗೋಲ್ಡ್ ಕಲೆಕ್ಷನ್ ಬ್ಲಾಗ್ ಐಡಿಯಾ ಕೊಟ್ಲು ಅಂದ್ಬಿಟ್ಟು ಈಗ ನನಗೆ ಬ್ಲೇಡ್ ಹಾಕಕ್ಕೆ ಕರ್ಕೊಂಡ್ ಬಂದವಳೆ, ಚೆನ್ನಾಗಿ ಓಡಿದೆ ಅಂತ. ಅದಕ್ಕೆ ಬಂದಿದ್ದೀವಿ ಕ್ಲಾಸಿಕ್ಕಿಗೆ. ನೋಡ, ನಾನು ಪಿಳ್ಳ, ಇವರು ನಮ್ಮ ಭಾವ, ನಮ್ಮ ಅಕ್ಕ, ಅದು ಮೇಡಮ್. ವೆಲ್ಕಮ್ ಹೇಳು, ವೆಲ್ಕಮ್ ವೆಲ್ಕಮ್ ಹೇಳು. ಬ್ಯಾಕ್ ಹೇಳು. ವೆಲ್ಕಮ್ ಅಂದ್ರೆ ಇಲ್ಲ, ವೆಲ್ಕಮ್ ಹೇಳು. ವೆಲ್ಕಮ್ ಮೇಡಮ್, ವೆಲ್ಕಮ್ ಹೊರಗಿಡು. ಐಸ್ ಕ್ರೀಮ್ ಯಾವುದು ಅಂತ ಸೆಲೆಕ್ಟ್ ಮಾಡ್ತಾವ್ರೆ. ಯಾವ್ದು ಬೇಕಪ್ಪ? ಅದ್ ಬೇಕಾ? ಹೆಸರು ಹೇಳು. ಅದ್ ಬೇಕಂತೆ, ನೋಡಿದ್ದೆಲ್ಲ ಬೇಕು ಅಂತಂದೆ. ಅಲ್ಲೋಡು ಮೇಲೆ, ಈ ಥರದ್ದು ಇದು ಬೇಕಾ? ಎಸ್ ಸರ್. ಇದು ಓಕೆ. ಅದು ಬೇಕಾ? ಅಲ್ಲಿ ಬಂತು ಐಸ್ ಬ್ರೌನಿ ನೋಡಿ ಹೆಂಗ್ ಕುದಿತಿದೆ. ಏನಂತೆ ಸಿಗೋಣ ಇವಾಗ? ಏನಕ್ಕೆ ಸೀರೆ ತಗೊಂಡ್ಯಾ? ಇಲ್ಲೊಂದು ನೋಡಿ, ಇಲ್ಲೊಂದು ಕಾಯ್ತಾ ಇದೆ. ನೀನು ಐಸ್ ಕ್ರೀಮ್ ತಿನ್ನಂಗಿಲ್ಲ. ಎಲ್ಲರೂ ಹೋಗೋಣ. ಯಾವ ರೇಂಜಿಗೆ ತಿಂತಿದ್ದೀವಿ ಅಂದರೆ ಅಲ್ಲಿ ಜುಮ್ ಅಂತ ಇದೆ, ಫುಲ್ ಥಂಡಿ ಇದೆ. ಚೆನ್ನಾಗೈತಾ? ನೆನಂಗಿರುತ್ತೆ. ಫುಲ್ ತಣ್ಣಗೈತೆ ಅಂತ ನಾವು ಹೇಳಿದ್ದು, ಬಾಯಿಗಿಡಕ್ಕೂ ಐತಲ್ಲ ಅಷ್ಟು ತಣ್ಣಗಿದೆ ಅಂತ ಹೇಳಿದ್ದು. ನಿಮ್ಮದು ನೀವು ಫುಲ್ ಐರನ್ ನೀವು. ಐಸ್ನೇ ತಿಂದೀವಿ ಅಂತ ಹೇಳಿ ಅವರು. ಹಾಂ, ಮನಾಲಿಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.